ಗಣೇಶೋತ್ಸವವನ್ನು ಅತ್ಯಂತ ಸಂಭ್ರಮದಿಂದ ಎಲ್ಲ ಹಿಂದೂಗಳು ಕೂಡಿ ಆಚರಿಸ್ತಾ ಇದ್ದಾರೆ. ಇದನ್ನು ಕೆಲವರು ಈದ್ಗಾ ಮೈದಾನ ಅಂತ ಕರೀತಾರೆ. ಆದರೆ ಇದು ರಾಣಿ ಚೆನ್ನಮ್ಮ ಮೈದಾನ, ರಾಣಿ ಚೆನ್ನಮ್ಮ ಪುತ್ಥಳಿಯ ಪಕ್ಕದಲ್ಲಿರೋದ್ರಿಂದ ತಲಾಂತರದಿಂದ ಇದನ್ನು ರಾಣಿ ಚೆನ್ನಮ್ಮ ಮೈದಾನ ಅಂತ ಕರೀತಾರೆ. ಈ ರಾಣಿ ಚೆನ್ನಮ್ಮ ಮೈದಾನದಲ್ಲಿ 3ನೇ ಬಾರಿಗೆ ಯಶಸ್ವಿಯಾಗಿ ಎಲ್ಲ ಭಕ್ತರು, ಎಲ್ಲ ಹಿಂದೂಗಳು, ಎಲ್ಲ ಸಮಾಜದ ಬಾಂಧವರು ಒಟ್ಟಾಗಿ ಒಂದಾಗಿ ಇದನ್ನು ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಈ ಒಂದು ಗಣೇಶೋತ್ಸವ 3 ದಿವಸ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಅತ್ಯಂತ ಶಾಂತಿ ರೀತಿಯಿಂದ ಕಳೆದ 2 ಬಾರಿ ಯಾವ ರೀತಿ ಅತ್ಯಂತ ಶಿಸ್ತುಬದ್ಧವಾಗಿ ಕಾರ್ಯಕ್ರಮ ಮಾಡಿದ್ರು ಅದೇ ರೀತಿ ಮಾಡಿ ಇಡೀ ನಾಡಿಗೆ ಒಂದು ಆದರ್ಶಪ್ರಾಯವಾಗುವ ರೀತಿಯಲ್ಲಿ ಆಗಬೇಕು ಅಂತ ನಾನು ಹಾರೈಸ್ತೇನೆ. ಮತ್ತು ಇಡೀ ನಾಡಿಗೆ ಎಲ್ಲ ಜನರಿಗೆ ಗಣೇಶೋತ್ಸವದ ಹಾರ್ದಿಕ ಶುಭಾಶಯವನ್ನು ಕೋರಿ ವಿಘ್ನ ವಿನಾಯಕನಾದಂಥ ಗಣೇಶ ಎಲ್ಲರಿಗೂ ಸುಖ ಸಮೃದ್ಧಿಯನ್ನು, ಶಾಂತಿಯನ್ನು, ನೆಮ್ಮದಿಯನ್ನು ಕೊಡಲಿ ಮತ್ತು ಸಂಪೂರ್ಣ 11 ದಿವಸಗಳ ಗಣೇಶ ಹಬ್ಬವನ್ನು ಅತ್ಯಂತ ಶಾಂತತೆಯಿಂದ, ಸೌಹಾರ್ದತೆಯಿಂದ ಮತ್ತು ಏನು ನಿಯಮಗಳಿದ್ದಾವೆ ಆ ನಿಯಮಗಳನ್ನು ಪಾಲನೆ ಮಾಡಿ ಎಲ್ಲರೂ ಆಚರಣೆ ಮಾಡಿ ಒಂದು ಭಕ್ತಿ ಭಾವವನ್ನು ಪ್ರದರ್ಶನ ಮಾಡಬೇಕು ಹೊರತಾಗಿ ಯಾವುದೇ ರೀತಿಯ ಗಣೇಶ್ ಪೆಂಡಾಲ್ದಲ್ಲಿ ಯಾವುದೇ ರೀತಿಯ ಬೇರೆ ಬೇರೆ ರೀತಿಯ ಕೆಲವು ಕೆಲಸಗಳು ಮೊದಲೇ ನಡೀತಾ ಇದ್ದು ಅದು ಎಲ್ಲಿಯೂ ಆಗಬಾರ್ದು. ಮತ್ತು ಮೆರವಣಿಗೆ ಸಂದರ್ಭದಲ್ಲಿ ಸಹಿತ ಭಕ್ತಿಯ ಗೀತೆಗಳನ್ನು ಹಾಕಿ ನಾವು ಮೆರವಣಿಗೆಯನ್ನು ಮಾಡಬೇಕು. ಭಕ್ತಿಯನ್ನು ಮೆರೆಯುವಂಥ, ಸಾಮಾಜಿಕ ಜಾಗೃತಿಯನ್ನು ಮೆರೆಯುವಂಥ ಹಬ್ಬ ಇದು. ಅದಕ್ಕೆ ತಕ್ಕಂತೆ ನಾವೆಲ್ಲರೂ ಹಬ್ಬವನ್ನು ಆಚರಿಸಬೇಕು ಅಂತ ನಾನು ಮನವಿ ಮಾಡ್ತೀನಿ. ಸರ್, ಈಗ ತಾವು ನಿನ್ನೆ ದರ್ಶನ್ ಬಗ್ಗೆ ಕೊಟ್ಟಿದ್ದ ಹೇಳಿಕೆ ಭಾಳಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಯಾಕೆ ಡೈವರ್ಟ್ ಮಾಡೋಕ್ಕೆ ಇದು ಮಾಡ್ತಾರೆ ಅಂತ? ಅಲ್ಲ, ಅದು ನಿನ್ನೆ ಹೇಳಿದೆ ನಾನು. ಇವತ್ತು ಗಣೇಶ ಚತುರ್ಥಿ ಇದೆ, ರಾಜಕೀಯ ಬಿಟ್ಟು ಮತ್ತೊಂದು ಮಾತಾಡೋಣ ಅಂದರೆ. ಅಲ್ಲ ಸರ್, ಮೂಢ ಆಗೋಣ, ಗಣೇಶ ಬುದ್ಧಿ ಕೊಡಲಿ ಅಂತ, ಸದ್ಬುದ್ಧಿ ಕೊಡಲಿ ಅಂತ ಕೇಳ್ಕೊತ. ಯಾವ ರೀತಿ ಸರ್? ಸದ್ಬುದ್ಧಿ ಕೊಡ್ಬೇಕು ಎಲ್ಲರಿಗೂ. ಆದರೆ ಒಪ್ಕೋಬೇಕಂತಾರ ಸರ್? ಮಾಡಿ ತಪ್ಪು ಒಪ್ಕೋಬೇಕಷ್ಟ. ಪಾಲನೆ ಮಾಡಿ ಎಲ್ಲರೂ ಆಚರಣೆ ಮಾಡಿ ಒಂದು ಭಕ್ತಿ ಭಾವವನ್ನು ಪ್ರದರ್ಶನ ಮಾಡಬೇಕು ಹೊರತಾಗಿ ಯಾವುದೇ ರೀತಿಯ ಗಣೇಶ್ ಪೆಂಡಾಲ್ದಲ್ಲಿ ಯಾವುದೇ ರೀತಿಯ ಬೇರೆ ಬೇರೆ ರೀತಿಯ ಕೆಲವು ಕೆಲಸಗಳು ಮೊದಲೇ ನಡೀತಾ ಇದ್ದು ಅದು ಎಲ್ಲಿಯೂ ಆಗಬಾರ್ದು. ಮತ್ತು ಮೆರವಣಿಗೆ ಸಂದರ್ಭದಲ್ಲಿ ಸಹಿತ ಭಕ್ತಿಯ ಗೀತೆಗಳನ್ನು ಹಾಕಿ ನಾವು ಮೆರವಣಿಗೆಯನ್ನು ಮಾಡಬೇಕು. ಭಕ್ತಿಯನ್ನು ಮೆರೆಯುವಂಥ, ಸಾಮಾಜಿಕ ಜಾಗೃತಿಯನ್ನು ಮೆರೆಯುವಂಥ ಹಬ್ಬ ಇದು. ಅದಕ್ಕೆ ತಕ್ಕಂತೆ ನಾವೆಲ್ಲರೂ ಹಬ್ಬವನ್ನು ಆಚರಿಸಬೇಕು ಅಂತ ನಾನು ಮನವಿ ಮಾಡ್ತೀನಿ. ಸರ್, ಈಗ ತಾವು ನಿನ್ನೆ ದರ್ಶನ್ ಬಗ್ಗೆ ಕೊಟ್ಟಿದ್ದ ಹೇಳಿಕೆ ಭಾಳಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಯಾಕೆ ಡೈವರ್ಟ್ ಮಾಡೋಕ್ಕೆ ಇದು ಮಾಡ್ತಾರೆ ಅಂತ? ಅಲ್ಲ, ಅದು ನಿನ್ನೆ ಹೇಳಿದೆ ನಾನು. ಇವತ್ತು ಗಣೇಶ ಚತುರ್ಥಿ ಇದೆ, ರಾಜಕೀಯ ಬಿಟ್ಟು ಮತ್ತೊಂದು ಮಾತಾಡೋಣ ಅಂದರೆ. ಅಲ್ಲ ಸರ್, ಮೂಢ ಆಗೋಣ, ಗಣೇಶ ಬುದ್ಧಿ ಕೊಡಲಿ ಅಂತ, ಸದ್ಬುದ್ಧಿ ಕೊಡಲಿ ಅಂತ ಕೇಳ್ಕೊತ. ಯಾವ ರೀತಿ ಸರ್? ಸದ್ಬುದ್ಧಿ ಕೊಡ್ಬೇಕು ಎಲ್ಲರಿಗೂ. ಆದರೆ ಒಪ್ಕೋಬೇಕಂತಾರ ಸರ್? ಮಾಡಿ ತಪ್ಪು ಒಪ್ಕೋಬೇಕಷ್ಟ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.